ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಅಖಾಡ ಭಾರೀ ರಂಗೇರಿದೆ. ಬೊಂಬೆನಾಡಲ್ಲಿ ಪ್ರಚಾರದ ಅಖಾಡಕ್ಕೆ ದಳಪತಿಗಳ ಎಂಟ್ರಿ ಆಗಿದೆ. ಡಿಕೆ ಬ್ರದರ್ಸ್ ಹಣಿಯೋದಕ್ಕೆ ಅಂತ ಕುಮಾರಸ್ವಾಮಿ ಪಣ ತೊಟ್ಟಿದ್ದಾರೆ. ಇನ್ನು ಚುನಾವಣೆಯ ಘೋಷಣೆ ಆಗಿಲ್ಲ, ಅಷ್ಟರಲ್ಲೇ ಕ್ಷೇತ್ರದಲ್ಲಿ ಎಚ್ಡಿಕೆ ರೌಂಡ್ಸ್ ಹಾಕಿದ್ದಾರೆ. ನಿಖಿಲ್ ಸ್ಪರ್ಧೆಗೆ ಜೆಡಿಎಸ್ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಆದರೆ ಯಾರಾಗ್ತಾರೆ ಅಭ್ಯರ್ಥಿ ಎನ್ನುವ ಗುಟ್ಟನ್ನ ಈಗಲೂ ಕೂಡ ಬಿಟ್ಟು ಕೊಡ್ತಾ ಇಲ್ಲ ಕೇಂದ್ರ ಸಚಿವ ಕುಮಾರಸ್ವಾಮಿ. ಹಾಗಾದ್ರೆ ಬೈ ಎಲೆಕ್ಷನ್ ಅಲ್ಲಿ ಚನ್ನಪಟ್ಟಣ ಕ್ಷೇತ್ರ ಯಾರ ಪಾಲಾಗಬಹುದು? ಚನ್ನಪಟ್ಟಣ ಉಳಿಸ್ಕೊಳ್ಳೋದಕ್ಕೆ ದೋಸ್ತಿ ಭಾರಿ ರಣತಂತ್ರವನ್ನ ಹಿಡಿತಾ ಇದೆ. ಜನರ ಮನವೊಲಿಕೆಯ ಕಸರತ್ತಿಗೆ ಕುಮಾರಸ್ವಾಮಿ ಇಳಿದಿದ್ದಾರೆ. ನಿನ್ನೆ ಇಡೀ ದಿನ ಚನ್ನಪಟ್ಟಣ ರೌಂಡ್ಸ್ ಹಾಕಿದ್ರು ಕುಮಾರಸ್ವಾಮಿ. ಆದರೆ ಮತ್ತೊಂದು ಕಡೆ ಡಿಕೆ ಬ್ರದರ್ಸ್ ತಂತ್ರಗಾರಿಕೆ ಕೂಡ ಅಷ್ಟೇ ಜೋರಾಗಿದೆ. ಚನ್ನಪಟ್ಟಣವನ್ನ ವಶಕ್ಕೆ ಪಡೆಯೋದಕ್ಕೆ ಡಿಕೆ ಬ್ರದರ್ಸ್ ವಿರುದ್ಧ ಈ ಸಂದರ್ಭದಲ್ಲಿ ಒಂದು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ಎಚ್ಡಿಕೆ. ಸುಮಾರು 30 ಕೋಟಿ ಕೊಟ್ಟು ಕಾರ್ಪೊರೇಟರ್ಗಳ ಖರೀದಿಯಾಗಿದೆ. ವಾರ್ಡ್ ಒಂದಕ್ಕೆ ₹1 ಅಂತ ಡಿಕೆಶಿ ವಿರುದ್ಧ ಬಾಂಬ್ ಸಿಡಿಸಿದ್ದಾರೆ ಕುಮಾರಸ್ವಾಮಿ. ಹಾಗಿದ್ರೆ ಈ ಬೈ ಎಲೆಕ್ಷನ್ ನಲ್ಲಿ ಮೈತ್ರಿ ಅಭ್ಯರ್ಥಿ ಯಾರು? ನಿಖಿಲ್ರನ್ನ ಇಳಿಸುವಂತಹ ಪ್ರಯತ್ನ ಆಗ್ತಾ ಇದೆಯಾ? ಚನ್ನಪಟ್ಟಣದಿಂದ ವಿಧಾನಸಭೆ ಕಣಕ್ಕೆ ನಿಖಿಲ್ ಇಳಿತಾರ? ಕಾರ್ಯಕರ್ತರ ಒತ್ತಾಯ ಇದೆ. ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸ್ತಿದೆ. ಚನ್ನಪಟ್ಟಣದಲ್ಲಿ ಏನೋ 30 ಕೋಟಿ ಅಂತ ಹೇಳಿ ಪಾಪ ನಮ್ಮ ಕಾರ್ಪೊರೇಟರ್ಗಳನ್ನ ಎಲ್ಲಾನು ಖರೀದಿ ಮಾಡ್ಕೊಂಡು ಕರ್ಕೊಂಡು ಹೋಗವ್ರೆ ನಮ್ಮ ಗೆದ್ದವ್ರನ್ನ. ಅಲ್ಲಿ 30 ಕೋಟಿ ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಏನೋ 1 ಕೋಟಿ ಒಂದೊಂದು ವಾರ್ಡ್ಗೆ ಅಂತ ತೋರಿಸ್ಕೊಂಡವ್ರೆ. ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಗೆ ನನ್ನನ್ನು ಕಂಡ್ರೆ ಭಯ, ನಿಮ್ಮಂತರ 1 ಲಕ್ಷ ಜನ ಊಟ ಬಂದ್ರು ನನ್ನನ್ನ ಭಯ ಪಡಿಸಕ್ಕಂತೂ ಆಗಲ್ಲ. ಆ ದೇವರಿಗೆ ಭಯ ಬೀಳ್ತೀನಿ, ನನ್ನನ್ನು ಬೆಳೆಸಿರ್ತಕ್ಕಂಥ ನಿಮ್ಮಂತ ತಂದೆ ತಾಯಂದ್ರಿಗೆ ಭಯ ಬೀಳ್ತೀನಿ. ನನ್ನನ್ನು ಅಷ್ಟು ಸುಲಭವಾಗಿ ಕಾಂಗ್ರೆಸ್ ನಾಯಕರೇನು ಹೇಳ್ತಾರಲ್ಲ ಮುಗಿಸ್ತೀವಿ ಅಂತ, ಇವ್ರು ಯಾರ ಕೈಲೂ ಏನು ಮಾಡಕ್ಕಾಗಲ್ಲ. ಇಲ್ಲಿ ಹಿರಿಯರು ಕೂತಿದ್ದೀರಿ, ದೇವೇಗೌಡರು ಕಾಲದವರು. ನಿಮ್ಮ ಶಕ್ತಿ ಎಲ್ಲಿವರೆಗೆ ಈ ಪಕ್ಷಕ್ಕಿರುತ್ತೆ ಯಾರು ಮುಗಿಸ್ಲಿಕ್ಕಾಗಲ್ಲ. ಈ ಕ್ಷೇತ್ರದಲ್ಲಿ ಇವತ್ತು ಚುನಾವಣೆ ಬರೋದ್ರಿಂದ ನಾವೆಲ್ಲ ಒಟ್ಟುಗೂಡಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಬೇಕಾಗ್ತದೆ. ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಎನ್ಡಿಎ ಅಭ್ಯರ್ಥಿ ಮಾಡ್ತಾರೆ. ನಾವೆಲ್ಲ ಸಂಪೂರ್ಣ ಸಹಕಾರ ಕೊಟ್ಟು ಅವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡುವ. ನೋಡಿ ಅಣ್ಣ, ನಾನು ಹಲವಾರು ಬಾರಿ ಹೇಳಿದ್ದೀನಿ, ಒಟ್ಟಾರೆಯಾಗಿ ಎನ್ಡಿಎ ಅಭ್ಯರ್ಥಿ ಕಣಕ್ಕಿಳಿತಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ನವದೆಹಲಿಯಲ್ಲಿ ಕೇಂದ್ರದ ನಾಯಕರುಗಳು ಕೂತು ತೀರ್ಮಾನ ಮಾಡಬೇಕು, ಎರಡೂ ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳು ಕೂತು ಒಟ್ಟಾರೆಯಾಗಿ ಎನ್ಡಿಎ ಅಭ್ಯರ್ಥಿನ ಕಣಕ್ಕಿಳಿಸ್ತಾರೆ. ಈ ಕ್ಷೇತ್ರದಲ್ಲಿ ಪ್ರಶಾಂತ್, ಆರಂಭದಿಂದಲೂ ಕುತೂಹಲ ಮೂಡಿಸಿರುವಂತಹ ಕ್ಷೇತ್ರ. ಅಪ್ಪ ಮಗ ಇಬ್ರು ಕೂಡ ನಿರಾಕರಿಸ್ತಾ ಇದ್ದಾರೆ, ಅಂದ್ರೆ ಅಥವಾ ಹೇಳ್ತಾ ಇಲ್ಲ ಯಾರು ಆಗ್ತಾರೆ ಕ್ಯಾಂಡಿಡೇಟ್ ಅಂತ. ಆದರೆ ಪ್ರಯತ್ನಗಳು ನೋಡ್ತಾ ಇದ್ದಾರೆ, ಸುಳಿವು ಬೇರೆ ಕೊಡ್ತಾ ಇದೆ. ನಿಖಿಲ್ರೇ ಇಳಿಸ್ಬಿಡ್ತಾರಾ? ಪ್ರತಿಮಾ, ಒಂದು ರೀತಿಯಲ್ಲಿ ಚನ್ನಪಟ್ಟಣದ ಬೈ ಎಲೆಕ್ಷನ್ಸ್ ಏನಿದೆ ಇದನ್ನು 2006ರಲ್ಲಿ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವರ ಚುನಾವಣೆ ಜೊತೆ ಹೋಲಿಸ್ಬೋದು ಅನ್ಸುತ್ತೆ. ಯಾಕಂದರೆ ಇಟ್ ಈಸ್ ಅ ಸ್ಟ್ರೇಟ್ ಬ್ಯಾಟಲ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ. ನಾನು ಇದನ್ನು ರೌಂಡ್ 3 ಅಂತ ಕರಿತೀನಿ. 2023ರ ವಿಧಾನಸಭಾ ಚುನಾವಣೆ ರೌಂಡ್ 1 ಆಗಿದ್ದರೆ ಅದನ್ನು ಡಿ ಕೆ ಶಿವಕುಮಾರ್ ಗೆದ್ಕೊಂಡಿದ್ರು. 24ರ ಲೋಕಸಭೆ ರೌಂಡ್ 2 ಅಂತ ನೀವು ಕರೆದ್ರೆ ಅದನ್ನು ಕುಮಾರಸ್ವಾಮಿ ಗೆದ್ಕೊಂಡಿದ್ರು. ಈಗ ಪುನರಪಿ ಚನ್ನಪಟ್ಟಣದ ಬೈ ಎಲೆಕ್ಷನ್ ಯಾರು ಗೆಲ್ತಾರೆ ಅಂತಕ್ಕಂಥದ್ದು ಒಕ್ಕಲಿಗರ ನಾಯಕತ್ವ ಅನ್ನುವ ಪ್ರಶ್ನೆಗೆ ಒಂದು ಡೈರೆಕ್ಷನ್ ಕೊಡಲಿದೆ. ಅದು ಸೆಟ್ಲ್ ಆಗೋ ಮ್ಯಾಟ್ರ್ ಅಂತ ನನಗನ್ಸಲ್ಲ. ಇವರೇ ನಾಯಕರು ಅಂತಕ್ಕಂಥದ್ದು ನೀವು ಹೇಳೋಕ್ಕಾಗಲ್ಲ. ಯಾಕಂದರೆ 5% ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಜೊತೆ ಹೋಗಿದ್ರು ವಿಧಾನಸಭೆಯಲ್ಲಿ, ಅದೇ ಪ್ರಮಾಣದ ಒಕ್ಕಲಿಗರು ಲೋಕಸಭೆಯಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಹೋದರು. ಈಗ ಚನ್ನಪಟ್ಟಣ ರಾಮನಗರ ಜಿಲ್ಲೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರ. ಅಲ್ಲಿ ಡಿ ಕೆ ಶಿವಕುಮಾರ್ ಏನು ಮಾಡ್ತಿದ್ದಾರೆ, ಕಳೆದ 2 ತಿಂಗಳಿಂದ ಡಿ ಕೆ ಶಿವಕುಮಾರ್ ಅಲ್ಲಿ ಬೀಡ್ಬಿಟ್ಟು ಈ ಚುನಾವಣೆ ಗೆಲ್ಲೇಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂದರೆ ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ರ ಸೋಲಿನ ಸೇಡನ್ನು ತೀರಿಸ್ಕೋಬೇಕಿದೆ. ಸೇಡು ಅಂದ್ರೇನು, ಮತ್ತೆ ಜನರಲ್ಲಿ ನಾವು ಗಟ್ಟಿ ಇದೀವಿ ಅನ್ನೋದನ್ನು ಪ್ರಸ್ತುತ ಅಂತ ತೋರಿಸ್ಕೋಬೇಕಿದೆ, ನಮ್ಮ ರಿಲೆವೆನ್ಸ್ ಏನು ಅನ್ನೋದನ್ನು ತೋರಿಸ್ಬೇಕು. ಇನ್ನೊಂದು ಕಡೆ ಅಲ್ಲಿ ನೋಡಿ 3 ಧ್ರುವಗಳ ಸುತ್ತ ರಾಜಕಾರಣ ಸುತ್ತಿತ್ತು. ಒಂದು ಕಾಂಗ್ರೆಸ್ಸು, ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ, ಮತ್ತೊಂದು ಸಿ ಪಿ ಯೋಗೀಶ್ವರ್. ಯಾಕಂದರೆ ಸಿ ಪಿ ಯೋಗೀಶ್ವರ್ದು ಇಂಡಿವಿಜುವಲ್ ವೋಟ್ಗಳಿವೆ. ಬಿ ಜೆ ಪಿ ನಾಯಕರು ಕುಮಾರಸ್ವಾಮಿ ಬಳಿ ಸಿ ಪಿ ಯೋಗೀಶ್ವರನ್ನ ಕ್ಯಾಂಡಿಡೇಟ್ ಮಾಡಿ ಅಂತ ಹೋದಾಗ ಕುಮಾರಸ್ವಾಮಿಯವರು ಒಪ್ಪಿಲ್ಲ. ಅವ್ರೇನು ಹೇಳಿದರು,
ನೋಡೋಣ ಚುನಾವಣೆ ಘೋಷಣೆ ಆಗಲಿ. ಈಗ ಚುನಾವಣೆ ಘೋಷಣೆ ಆಗೋದು ಇನ್ನೊಂದು 3-4 ದಿನದಲ್ಲಿ ಆಗ್ಬಿಡ್ಬೋದು. ಮಹಾರಾಷ್ಟ್ರದ ಚುನಾವಣೆ ನವೆಂಬರ್ದಲ್ಲಿ ಮಾಡ್ತೀವಿ ಅನ್ನೋದನ್ನು ಚುನಾವಣಾ ಆಯೋಗ ಹೇಳಿದೆ. ಅದರ ಜೊತೆ ಕರ್ನಾಟಕದ ಬೈ ಎಲೆಕ್ಷನ್ಸ್ ಕೂಡ ಅನೌನ್ಸ್ ಆಗುತ್ತೆ. ಇಲ್ಲಿ ಪ್ರಮುಖ ಪ್ರಶ್ನೆ ಕುಮಾರಸ್ವಾಮಿಯವರ ಮನಸ್ಸಿನಲ್ಲಿ ಏನಿದೆ. ಸ್ಟುಡಿಯೋಗೆ ಬಂದಿದ್ದರು ಕುಮಾರಸ್ವಾಮಿ. ಈ ಪ್ರಶ್ನೆಯನ್ನು ನಮ್ಮ ಪತ್ರಕರ್ತರು ಕೇಳಿದರು, ಮಗನನ್ನು ನಿಲ್ಲಿಸ್ತೀರಾ ಅಂತ. ಅವಾಗ ಕುಮಾರಸ್ವಾಮಿ ಅವರ ಉತ್ತರ ಏನಿತ್ತು, ಇಲ್ಲ 2 ಚುನಾವಣೆಗಳನ್ನು ಮಂಡ್ಯದಲ್ಲಿ ನಿಖಿಲ್ ಸೋತಿದ್ದಾರೆ, ವಿಧಾನಸಭಾ ಚುನಾವಣೆಯನ್ನು ಕೂಡ ಸೋತಿದ್ದಾರೆ, ನಾವು ಈಗ ನಿಲ್ಲಿಸಿ ರಿಸ್ಕ್ ತೆಗೆದುಕೊಳ್ಳ ಅಂತಕ್ಕಂಥ ಪ್ರಶ್ನೆ ನನಗಿದೆ ಅಂತ. ಆಗ ಪತ್ರಕರ್ತರು ಕೇಳಿದ್ರು, ಹಾಗಾದರೆ ಸಿ ಪಿ ಯೋಗೇಶ್ವರ್ ಕ್ಯಾಂಡಿಡೇಟ್ ಮಾಡ್ತೀರಾ? ಅದಕ್ಕೂ ಕುಮಾರಸ್ವಾಮಿ ತಯಾರಿಲ್ಲ. ಅವ್ರು ಹೇಳಿದ್ರು, ನೋಡಿ ಸಿ ಪಿ ಯೋಗೇಶ್ವರ್ ಅನುಕಂಪದ ಪ್ರಯತ್ನವನ್ನು ಮಾಡ್ತಾರೆ, ಅವ್ರಿಗೊಂದು ಸ್ವಲ್ಪ ಅದನ್ನೆಲ್ಲ ಡೌನ್ ಪ್ಲೇ ಮಾಡೋಕ್ಕೆ ಹೇಳಿ ಅಂತ ನಾನು ಬಿ ಜೆ ಪಿ ನಾಯಕರಿಗೆ ಹೇಳಿದ್ದೀನಿ ಅನ್ನೋದನ್ನು ಕುಮಾರಸ್ವಾಮಿ ಬಹಿರಂಗವಾಗಿ ಹೇಳಿದರು. 2 ಚರ್ಚೆಗಳು ಕಳೆದ 1 ವಾರದಲ್ಲಿ ನಡೀತಾ ಇದೆ. ಒಂದು, ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಕ್ಯಾಂಡಿಡೇಟ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಕುಮಾರಸ್ವಾಮಿ ಇದ್ದಾರಾ? ಏಕೆಂದರೆ ಎಲ್ಲಾದರೂ ಒಂದು ಕಡೆಗೆ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಇಬ್ಬರು ಜೈಲಿನಲ್ಲಿದ್ದಾರೆ. ನಿಮಗೆ ನೆಕ್ಸ್ಟ್ ಲೆವೆಲ್ನ ನೆಕ್ಸ್ಟ್ ಜನ್ರೇಷನ್ನ ರಾಜಕಾರಣಿಗಳನ್ನು ಜನಪ್ರತಿನಿಧಿ ಮಾಡಿ ವಿಧಾನಸಭೆಯಲ್ಲಿ ತರದೇ ಹೋದರೆ ಮುಂದಿನ ಚುನಾವಣೆಯನ್ನು ಎದುರಿಸೋದು ಹೇಗೆ ಅಂತಕ್ಕಂಥ ಸಮಸ್ಯೆ ಕುಮಾರಸ್ವಾಮಿ ಅವ್ರಿಗಿದೆ. 2028ರಲ್ಲಿ ನೀವು ಯಾರನ್ನ, ಕುಮಾರಸ್ವಾಮಿ ಈಗ ಕೇಂದ್ರದ ಸಚಿವರಾಗಿ ಹೋಗಿ ಕೂತಿದ್ದಾರೆ. ಕರ್ನಾಟಕದಲ್ಲಿ ಪಾರ್ಟಿಯನ್ನು ಈಗ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದಾರೆ. ಕರ್ನಾಟಕದಲ್ಲಿ ಪಾರ್ಟಿಯನ್ನು ಕಟ್ಟೋರು ಯಾರು? ಮೈತ್ರಿ ಅಭ್ಯರ್ಥಿ ಅಂತ ಹೇಳಿ ಒಮ್ಮೆ ಯೋಗೇಶ್ವರ್ಗೆ ಓಕೆ ಅಂತ ಅಂದುಬಿಟ್ರೆ ಬಿಟ್ಕೊಟ್ಟಂಗೆ ಆಗ್ಬಿಡುತ್ತೆ. ಆ ಕ್ಷೇತ್ರವನ್ನ JDS ಪಾಲಿಗೆ ಉಳಿಯೋದಿಲ್ಲ. ಆ ಅಳಕಿದೆ ಅನ್ಸುತ್ತೆ. ಆ ಅಳಕಿದೆ. ಬಿಜೆಪಿಯನ್ನು ಒಳಗೆ ಬಿಟ್ಕೊಂಡಂಗೆ ಆಗತ್ತಾ? ಯೋಗೇಶ್ವರನ ಯಾಕೆ ಬೆಳೆಸ್ಬೇಕು ಅನ್ನೋದೆಲ್ಲ ಚರ್ಚೆಗಳಿವೆ. ಬಟ್ ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿ ಏನಿದೆ, ನಿಖಿಲ್ರನ್ನೇ ಕ್ಯಾಂಡಿಡೇಟ್ ಮಾಡ್ಬೇಕಾ? ನಿಖಿಲ್ರನ್ನೇ ಕ್ಯಾಂಡಿಡೇಟ್ ಮಾಡಬೇಕಾದ್ರೆ ಐ ಡೋಂಟ್ ಥಿಂಕ್ BJP ವಿಲ್ ಅಪೋಸ್ ಇಟ್. BJPಗೆ ಅದರಲ್ಲಿ ಭಾಳ ನುಕ್ಸಾನಿಲ್ಲ. ಯಾಕಂದರೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವ್ರಿಗೆ ಸಿ ಪಿ ಯೋಗೇಶ್ವರೇ ಬೇಡ. ನಿಖಿಲ್ರನ್ನ ಕ್ಯಾಂಡಿಡೇಟ್ ಮಾಡಿದರೆ ಕಾಂಗ್ರೆಸ್ಸಲ್ಲಿ ಕ್ಯಾಂಡಿಡೇಟ್ ಯಾರಾಗ್ತಾರೆ? ಒಂದು ಕ್ಷಣ ನಾವು ಕೇಳಿದ್ವಿ, ಇಲ್ಲ ಡಿ ಕೆ ಸುರೇಶೇ ಬಂದ್ಬಿಡ್ತಾರೆ ಅಂತಕ್ಕಂಥದ್ದು. ಬಟ್ ಡಿ ಕೆ ಸುರೇಶ್ ಅಲ್ಲಿ ಹೋಗ್ತಾರೆ ಅಂತ ಅನಿಸ್ತಾ ಇಲ್ಲ. ಹಾಗಿರುವಾಗ ಸಿ ಪಿ ಯೋಗೇಶ್ವರರನ್ನು ದಿಲ್ಲಿಗೆ ಕರ್ಕೊಂಡು ಹೋಗಿ ದಿಲ್ಲಿ ನಾಯಕರನ್ನು ಭೇಟಿ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಅನ್ನೋದು ಬರ್ತಾ ಇರೋ ಸುದ್ದಿಗಳು. ಸಿ ಪಿ ಯೋಗೇಶ್ವರ್ ಅದನ್ನು ನಿರಾಕರಿಸ್ತಾ ಇದ್ದಾರೆ. ಈಗ ನಿನ್ನೆ ಡಿ ಕೆ ಶಿವಕುಮಾರ್ ಹೋಗಿ ಖರ್ಗೆ ಅವರನ್ನು ಭೇಟಿಯಾಗಿದ್ದರು. ಚನ್ನಪಟ್ಟಣದ ಅಭ್ಯರ್ಥಿ ಕೂಡ ಅದರಲ್ಲೊಂದು ಪ್ರಮುಖವಾಗಿರುತ್ತೆ. ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದು. ಹೀಗಾಗಿ ಇದು ಬ್ಯಾಟಲ್ ಆಫ್ ನರ್ವ್ಸ್. ಪಾಲಿಟಿಕ್ಸ್ ಒಂದು ರೀತಿಯಲ್ಲಿ ಬ್ಯಾಟಲ್ ಆಫ್ ನರ್ವ್ಸ್. ಕೊನೆಯ ಗಳಿಗೆಯವರೆಗೂ ಕೂಡ ಅದನ್ನು ತೆಗೆದುಕೊಂಡು ಹೋಗಿ ಒಂದು ಸರ್ಪ್ರೈಸನ್ನು ಕೊಡ್ತಕ್ಕಂಥದ್ದು. ಅಂದರೆ ಈಗ ಒಂದೊಮ್ಮೆ ನಿಖಿಲ್ರನ್ನ ಕಣಕ್ಕಿಳಿಸಬಾರ್ದು ಅಂತ ಹೇಳಿ ಕುಮಾರಸ್ವಾಮಿ ಅನ್ಕೊಂಡ್ರೆ, ಹಾಗತ್ವಾ ಯೋಗೇಶ್ವರ್ ಅವರನ್ನು ಇಳಿಸೋದಕ್ಕೆ ಮನಸ್ಸಿಲ್ಲ ಅಂತಂದ್ರೆ ಒಂದು ಅಚ್ಚರಿ ಅಭ್ಯರ್ಥಿ ಬರೋ ಅಂತ ಸಾಧ್ಯತೆಗಳಿದೆಯಾ, ಅಂತ ಅವಕಾಶ ಇದೆಯಾ? ಈಗ ಪ್ರತಾಪ್ ಸಿಂಹ ಹೆಸರು ಕೂಡ ಮಧ್ಯೆ ಕೇಳಿಬಂತು. ನನಗನ್ಸುತ್ತೆ ಪ್ರತಿಮಾ, ಒಂದು ಕುಮಾರಸ್ವಾಮಿ ಅವರು 2 ನಿರ್ಣಯಗಳಾಗ್ಬೋದು. ಒಂದು, ಯೋಗೇಶ್ವರ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿದರೆ ಕುಮಾರಸ್ವಾಮಿ ನಿಖಿಲ್ರನ್ನೇ ಕಣಕ್ಕಿಳಿಸಿ JDSನ ಕ್ಯಾಂಡಿಡೇಟು ಮಾಡಿದ್ರು ಆಶ್ಚರ್ಯ ಇಲ್ಲ, ನಿಖಿಲ್ ವರ್ಸಸ್ ಯೋಗೇಶ್ವರ್ ಆಗೋದಾದರೆ. ಇಲ್ಲ ಅಂದರೆ ಯೋಗೇಶ್ವರ್ಗೆ ಬೆಂಬಲ ಕೊಡ್ತಕ್ಕಂಥ ಒಂದು ಕೊನೆಯ ಗಳಿಗೆಯ ಪ್ರಯತ್ನ ಕೂಡ ಆಗಬಹುದು. ಅದನ್ನು ನಾವು ಅಲ್ಲಗಳಿಲಿಕ್ಕೆ ಸಾಧ್ಯ ಆಗಲ್ಲ. ಬಟ್ ಒಂದು ಇಂಟ್ರೆಸ್ಟಿಂಗ್ ಫೈಟ್ ಅಂತೂ ಆಗಿರಲಿದೆ. ಆಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ದೇವೇಗೌಡರಿಗೂ ಮತ್ತು ಕುಮಾರಸ್ವಾಮಿ ಅವ್ರಿಗೂ ಯೋಗೇಶ್ವರನ್ನ ಒಳಗಡೆ ಬಿಟ್ಕೊಳ್ತಕ್ಕಂಥ ಮನಸ್ಸಿಲ್ಲ. BJPಯಲ್ಲೂ ಕೆಲವರಿಗೆ ಯೋಗೇಶ್ವರ್ಗೆ ಟಿಕೆಟ್ ಕೊಡೋ ಮನಸ್ಸಿಲ್ಲ. ಹಾಗಿದ್ರೆ ನಿಖಿಲ್ರನ್ನ ಕ್ಯಾಂಡಿಡೇಟ್ ಮಾಡುವ ತೀರ್ಮಾನವನ್ನೇನಾದರೂ ಕುಮಾರಸ್ವಾಮಿ ಮಾಡಿದಾರ? ಎಲ್ಲೂ ಅದರ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ಅವರು ಬಹಿರಂಗವಾಗಿ ಏನು ಹೇಳ್ತಿದ್ದಾರೆ, ನಿಖಿಲ್ 2 ಬಾರಿ ಸೋತಿದ್ದಾರೆ, 3ನೇ ಬಾರಿ ಸೋತ್ರೆ. ಆದರೆ ನನಗೊಂದೊಂದ್ಸಲ ಅನಿಸುತ್ತೆ ಪ್ರತಿಮಾ, ಲಾಜಿಕಲಿ ನೀವು ರೀಸನಿಂಗ್ ಮಾಡಿ, 28ರ ಚುನಾವಣೆಯಲ್ಲಿ ನಿಖಿಲ್ ವಿಧಾನಸಭೆಯ ಒಳಗಡೆ ಬಂದು ಒಂದು ಹೋರಾಟವನ್ನ ಮಾಡದೆ ಅವ್ರ ನಾಯಕತ್ವನ ಹೆಂಗೆ ತೋರಿಸ್ತೀರಿ? ಯಾವುದೋ ಒಂದ್ಸಲ ಅವರು ಹಿ ಹ್ಯಾಸ್ ಟು ಬ್ರೇಕ್ ಇಟ್. ನೀವು 28ರಲ್ಲಿ ಅವ್ರು ಬರೀ MLA ಎಲೆಕ್ಷನ್ ನಿಲ್ತಾರೆ ಅಂತಾದರೆ JDS ಅನ್ನ ಮುನ್ನಡೆಸೋರು ಯಾರು? JDS ಒಂದು ಫ್ಯಾಮಿಲಿ ಪಾರ್ಟಿ ರೀ. ಅಲ್ಲಿ ಯಾರೋ ಹೊಸ ನಾಯಕತ್ವ ಬರ್ತಾರೆ ಅನ್ನೋ ಪ್ರಶ್ನೆನೇ ಬರಲ್ಲ. ಅಲ್ಲಿ ಧೀರುಭಾಯಿ ಅಂಬಾನಿ ನಂತರ ಮುಖೇಶ್ ಅಂಬಾನಿ, ಮುಖೇಶ್ ಅಂಬಾನಿ ನಂತರ ಆಕಾಶ್ ಅಂಬಾನಿ, ಅದು ಹಾಗೆ ನಡ್ಕೊಂಡು ಬರುತ್ತೆ. JDS ಇಸ್ ಅ ಫ್ಯಾಮಿಲಿ ಪಾರ್ಟಿ. ಅಲ್ಲಿ ಮಕ್ಕಳೇ ಮೊಮ್ಮಕ್ಕಳೇ ನಾಯಕರಾಗಬೇಕು. ನೀವು ಟೀಕೆ ಮಾಡಿ ನಗಿ ವಂಶ ಪಾರಂಪರ್ಯ ಅವರೇ ಆಗಬೇಕು. ಹಾಗಿರುವಾಗ ನಿಖಿಲ್ರನ್ನ ಈಗ ತರದೆ ಬ್ಯಾಕ್ ಶ್ಯಾಡೋದಲ್ಲಿಟ್ಟು ಕುಮಾರಸ್ವಾಮಿ ಏನ್ ಸಾಧಿಸ್ತಾರೆ?
ಅನ್ನೋ ರೀಸನಿಂಗ್ ಕೂಡ ಇದ್ದೇ ಇದೆ ಅದರಲ್ಲಿ. ಹಾಗಾಗಿ ಯೋಗೀಶ್ವರರನ್ನು ದೂರ ಇಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ರ ಕಳೆದ ಒಂದು ತಿಂಗಳಿನಿಂದ. ಹಾಗಿದ್ದಲ್ಲಿ ಯೋಗೀಶ್ವರ್ ಹೋಗಿ ಕಾಂಗ್ರೆಸ್ಸಿಗೆ ನಿಲ್ತಾರ? ಈ ಪ್ರಶ್ನೆಗಳು ಕರ್ನಾಟಕದ ರಾಜಕಾರಣದ ಮುಂದಿನ ಹಾದಿಯನ್ನು ಸ್ಪಷ್ಟವಾಗಿ ನಿರ್ಧರಿಸ್ತವೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ನೋಡಿ, ಇಷ್ಟು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಯೋಗೀಶ್ವರ್ ನಡುವೆ ವೈಮನಸ್ಸು ಇದೆ ಅಂತ ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್ 23ರ ವಿಧಾನಸಭಾ ಚುನಾವಣೆಯಲ್ಲಿ ಯೋಗೀಶ್ವರ್ ಕಾಲ್ ಮಾಡಿದ್ರು, ನೀವು ಬನ್ನಿ ನಮ್ಮ ಪಾರ್ಟಿಗೆ ಇಲೆಕ್ಷನ್ ಗೆಲ್ಲಿ ಅಂತ. ಈ ವೈರತ್ವ, ವೈಮನಸ್ಸು ಎಲ್ಲ ಪಾಲಿಟಿಕ್ಸ್ ನಲ್ಲಿ ಶಾಶ್ವತ ಅಲ್ಲ. ಮಿತ್ರರು ಶಾಶ್ವತ ಅಲ್ಲ, ಶತ್ರುಗಳು ಶಾಶ್ವತ ಅಲ್ಲ, ಪರಿಸ್ಥಿತಿ ಮಾತ್ರ ಶಾಶ್ವತ. ನಿಜ ನಿಜ. ಮತ್ತೆ ಗೆಲುವೊಂದೇ ಮಾನದಂಡ ಅಂತ ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.